ಕ್ವಶನ್ ನೋಡ್ಕೊಳ್ಳಿ. ಸ್ಟೇಟ್ ಪಿಜಿಯನ್ ಹೋಲ್ ಪ್ರಿನ್ಸಿಪಲ್. Prove that in any set of 29%, at least 5% have been born on the same day of the week. ಫಸ್ಟು ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟು. ಪಿಜಿಯನ್ ಹೋಲ್ ಪ್ರಿನ್ಸಿಪಲ್ದು ಸ್ಟೇಟ್ಮೆಂಟ್ ಏನಂದರೆ, ಈಗ ಎಮ್ ಪಿಜಿಯನ್ಸ್ ಇರುತ್ತೆ ಅಂದ್ಕೊಳ್ಳಿ, ಆಕ್ಯುಪೈ ಎನ್ ಪಿಜಿಯನ್ ಹೋಲ್ಸು. ಎನ್ ಪಿಜಿಯನ್ ಹೋಲ್ಸಲ್ಲಿ ಆಕ್ಯುಪೈ ಆಗುತ್ತೆ ಅಂದ್ಕೊಳ್ಳಿ, ವೇ ಎಮ್ ಗ್ರೇಟರ್ ದ್ಯಾನ್ ಎನ್. ಅಂದರೆ ಇಲ್ಲಿ ಪಿಜಿಯನ್ಸು ಜಾಸ್ತಿ ಇರುತ್ತೆ ಪಿಜಿಯನ್ ಹೋಲ್ಗಿಂತ. ದೆನ್ ಅವಾಗ ಅಟ್ಲೀಸ್ಟ್ ಒನ್ ಪಿಜಿಯನ್ ಹೋಲ್, ಈಗ ಒನ್ ಪಿಜಿಯನ್ ಹೋಲ್, ಅಟ್ಲೀಸ್ಟ್ ಒನ್ ಪಿಜಿಯನ್ ಹೋಲಾದರೂ ಮಸ್ಟ್ ಕಂಟೈನ್ 2 or more ಪಿಜಿಯನ್ಸ್ ಆಗಿ ಪಕ್ಕ ಗೊತ್ತಾಗುತ್ತೆ. ಅಂದರೆ ಅದು ಜನರಲಾಗಿ ಗೊತ್ತಿದೆ ನಮ್ಗೆ. ಏನಂದರೆ ಈಗ ಎಮ್ ಗ್ರೇಟರ್ ದ್ಯಾನ್ ಎನ್. ಈಗ ಎಕ್ಸಾಂಪಲ್ಲು 3 ಪಿಜಿಯನ್ಸ್ ಇದೆ ಅಂದ್ಕೊಳ್ಳಿ, 2 ಪಿಜಿಯನ್ ಹೋಲ್ ಇದೆ ಅಂದ್ಕೊಳ್ಳಿ. ಈಗ 2 ಹೋಲ್ಸ್ ಇದ್ದರೆ ಯಾವುದಾದ್ರೂ ಅಟ್ಲೀಸ್ಟ್ 1 ಹೋಲ್ ಅಲ್ಲಾದರೂ 2 ಅಥವಾ 2ಗಿಂತ ಜಾಸ್ತಿ ಪಿಜಿಯನ್ಸ್ ಇದ್ದೇ ಇರುತ್ತೆ, ಕಂಪಲ್ಸರಿ ಇರಲೇಬೇಕು. ಅದು ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಲ್ವಾ? ಈಗ ಇದ್ರ ಮೇಲೆ ಇದು ಪ್ರಾಬ್ಲಮ್ ಮಾಡೋದು. ಪ್ರೂವ್ ದಟ್ ಎನಿ ಸೆಟ್ ಆಫ್ 29%, ಅಟ್ಲೀಸ್ಟ್ 5% ಹ್ಯಾವ್ ಬೀನ್ ಬಾರ್ನ್ ಆನ್ ದ ಸೇಮ್ ಡೇ ಆಫ್ ದ ವೀಕ್. ಇಲ್ಲಿ ಏನಂತ ಇದೆ ಅಂದರೆ, ಇಲ್ಲಿ 29% ಇದ್ದಾರೆ, ಅಟ್ಲೀಸ್ಟ್ 5% ಹ್ಯಾವ್ ಬೀನ್ ಬಾರ್ನ್ ಆನ್ ದ ಸೇಮ್ ಡೇ ಆಫ್ ದ ವೀಕ್. ಈಗ ನೋಡಿ, ವೀಕಲ್ಲಿ ಟೋಟಲ್ಲು 7 ಡೇಸ್ ಇರುತ್ತೆ. ಈಗ 1 ವೀಕಲ್ಲಿ 29% ಬಾರ್ನ್ ಆಗಿದ್ದರೆ 5% 1 ಡೇಲಿ ಯಾವುದಾದ್ರೂ 5%ಗಿಂತ ಜಾಸ್ತಿ ಬಾರ್ನ್ ಆಗಿರ್ತಾರೆ ಅಂತ. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಸ್ಟೇಟ್ಮೆಂಟ್ ಬರೆದ್ಬಿಡಿ. ಸ್ಟೇಟ್ಮೆಂಟ್ ಬರೆದಾದ್ಮೇಲೆ ಏನು ಮಾಡಬೇಕು, ತುಂಬ ಈಸಿ ಪ್ರಾಬ್ಲಮ್ ಇದು. ಫಸ್ಟು ನಂಬರ್ ಆಫ್ ಪಿಜಿಯನ್ಸ್ ಅಂತ ಬರ್ಬಿಡಿ. ನಂಬರ್ ಆಫ್ ಪಿಜಿಯನ್ಸ್. ಇಲ್ಲಿ ನಂಬರ್ ಆಫ್ ಪಿಜಿಯನ್ಸ್ ಬಂದು ಪರ್ಸನ್ಸು ಎಷ್ಟು, 29. ಗೊತ್ತಾಗ್ತಿದೆಯಲ್ವಾ? ಇದು ಬೇಕಿದ್ರೆ ಇಲ್ಲಿ ಪರ್ಸನ್ಸ್ ಅಂತ ಬರೀತೀನಿ. ಇದೇನು ಬರೆಯೋದು ಬೇಕಾಗಿಲ್ಲ, ಬರೀತೀನಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ನಂಬರ್ ಆಫ್ ಪಿಜಿಯನ್ ಹೋಲ್ಸ್. ಈಗ ನೋಡಿ, ನಂಬರ್ ಆಫ್ ಪಿಜಿಯನ್ ಹೋಲ್ಸ್ ಅಂದರೆ, ಈಗ ವೀಕಲ್ಲಿ ಎಷ್ಟು ಡೇಸ್ ಇರುತ್ತೆ, 7 ಡೇಸ್, ಅದು ಪಿಜಿಯನ್ ಹೋಲ್ಸ್. ಇದು ಅಟ್ಲೀಸ್ಟ್ 5 ಇದೆಯಲ್ಲ, ಅದು ಫೈನಲ್ ಆನ್ಸರ್ದು 5 ಬರಬೇಕು, ಅದು ಆ ಥರ. ನಂಬರ್ ಆಫ್ ಪಿಜಿಯನ್ ಹೋಲ್ಸ್ ನೋಡಿ. ಪಿಜಿಯನ್ ಹೋಲ್ಸ್ಗೆ ಡಿನೋಷನ್ ಎನ್ ಅಂತ ಇಟ್ಕೊಳ್ಳಿ, 7. ಇದು ಪಿಜಿಯನ್ ಹೋಲ್ಸ್ ಅಂದರೆ ಇಲ್ಲಿ ನಂಬರ್ ಆಫ್ ಡೇಸ್ ಇನ್ ಎ ವೀಕ್. ಡೇಸ್ ಇನ್ ಎ ವೀಕ್. ಇದೇನು ಬರೆಯೋದು ಬೇಕಾಗಿಲ್ಲ. ಈಗ ಇಲ್ಲಿ ಜನರಲೈಸ್ ಪಿಜಿಯನ್ ಹೋಲ್ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ generalize pigeon hole principle, one of the pigeon hole, at least one of the pigeon hole ಅಂತ ಬೇಕಾದರೂ ಬರೀಬೋದು. one of the pigeon hole must contain at least ಇಲ್ಲಿ m-1/n plus 1% ಪಿಜಿಯನ್ಸ್. ಸಾರಿ, ಇಲ್ಲಿ ಪಿಜಿಯನ್ಸ್ ಯೂಸ್ ಮಾಡಿ. ಇಲ್ಲಿ ಪಿಜಿಯನ್ಸ್ ಅಂದರೆ ಪರ್ಸನ್ಸ್ ಅಂತ. ಪಿಜಿಯನ್ ಹೋಲ್ ಅಂದರೆ ಗೊತ್ತಾಗ್ತಿದೆಯಲ್ಲ. ಇಲ್ಲಿ ಡೇಸ್ ಇದ್ದೀವಿ ಅಂದರೆ ಯಾವುದಾದ್ರೂ ಒಂದಿನ ಆದರೂ ಅಟ್ಲೀಸ್ಟ್ m-1/n plus 1% ಬರ್ತಾ ಇರ್ತಾರೆ ಅಂತ. ಈ ಥರ ಬರೀರಿ. ಏನಿದೆ ಪ್ರಿನ್ಸಿಪಲ್ ಅದು ಬರೀರಿ. ಅಕಾರ್ಡಿಂಗ್ ಟು ದ ಜನರಲೈಸ್ ಪಿಜಿಯನ್ ಹೋಲ್ ಪ್ರಿನ್ಸಿಪಲ್, ಒನ್ ಆಫ್ ದ ಪಿಜಿಯನ್ ಹೋಲ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ m-1 plus 1 ಪಿಜಿಯನ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ದಟ್ ಈಸ್ m-1/n plus 1ನ ಫೈಂಡ್ ಮಾಡಿ. ಈಸ್ ಈಕ್ವಲ್ ಟು m ಎಷ್ಟು, 29 minus 1/7 plus 1. ಇದು ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡ್ಬೋದು.
ನೋಡಿ 29 - 1/7 ಅಂದರೆ ಎಷ್ಟು ಬರ್ತಾ ಇದೆ? 4 ಬರುತ್ತೆ. ಇಲ್ಲಿ 4 ಬರ್ಕೊಳ್ಳಿ. ನೋಡಿ 4ಗೆ 4 ಆನ್ಸರ್. 4.2 ಇದ್ರೂ 4, 3.8 ಇದ್ದರೆ 3 ಆ ಥರ. 4 + 1 ಅಂದರೆ 5. ಇದಕ್ಕೆ ಫ್ಲೋರ್ ಫಂಕ್ಷನ್ ಅಂತೀವಿ. ಅಂದರೆ 5 ಬರುತ್ತೆ ಆನ್ಸರ್. ಅಂದರೆ ಅರ್ಥ thus at least one day has at least 5 persons. ಯಾವುದಾದ್ರೂ ಒನ್ ಡೇಲಿ, ವೀಕಲಿ ಯಾವುದಾದ್ರೂ ಒನ್ ಡೇಲಿ, ಒನ್ ಡೇಯಲ್ಲಾದರೂ ಅಟ್ಲೀಸ್ಟ್ 5 ಪರ್ಸನ್ ಬಾರ್ನ್ ಆಗಿರ್ತಾರೆ ಅಂತ. 5 ಪರ್ಸನ್ಸ್ ಬಾರ್ನ್ ಆನ್ ಇಟ್ ಅಷ್ಟೇ. ಅಥವಾ 5 ಪೀಪಲ್ ಬಾರ್ನ್ ಆನ್ ಇಟ್ ಅಂತ ಬರ್ಬೋದು. ಪರ್ಸನ್ಸ್ ಬದಲು ಎಷ್ಟು ಪೀಪಲ್. ಈಗ ನೋಡಿ, ಫಸ್ಟ್ ಸ್ಟೇಟ್ ಪಿಜಿಯನ್ ಹೋಲ್ ಪ್ರಿನ್ಸಿಪಲ್ಸ್. ಇಫ್ ಎಂ ಪಿಜಿಯನ್ ಹೋಲ್, ಇದು ನೋಡಿ ಸ್ಟೇಟ್ಮೆಂಟ್ ಬಂದು ಸಾರಿ, ಇಫ್ ಎಂ ಪಿಜಿಯನ್ಸ್ ಆಕ್ಯುಪೈ n pigeon holes where m greater than n, then at least one pigeon hole must contain 2 or more pigeons on it ಅಂತ ಇದು ಸ್ಟೇಟ್ಮೆಂಟು. ಇಲ್ಲೇನು ಮಾಡಬೇಕು? ಅಟ್ಲೀಸ್ಟ್ 5 ಇದೆಯಲ್ಲ, ಇದು ಫೈನಲ್ ಆನ್ಸರ್ ತೋರಿಸ್ಬೇಕಾಗಿರೋದು. ಇಲ್ಲಿ ಇದು ನಂಬರ್ ಆಫ್ ಪರ್ಸನ್ಸ್ ಜಾಸ್ತಿ ಇರುತ್ತಲ್ಲ, ಅದು ಎಮ್ ತೊಗೊಳ್ಳಿ. ನಂಬರ್ ಆಫ್ ಡೇಸ್ ಇದೆಯಲ್ಲ, ಅದನ್ನ ಎನ್ ತೊಗೊಳ್ಳಿ. ಮಂತ್ ಬಂದರೆ ಎನ್ನು 12 ಆಗುತ್ತೆ ಅಷ್ಟೇ. ಅಕಾರ್ಡಿಂಗ್ ಟು ಜನರಲೈಸ್ pigeon hole principle, one of the pigeon hole must contain at least m - 1/n + 1 pigeons. That is m - 1/n + 1 ಅಂದರೆ 29 - 1/7 + 1 ಅಂದರೆ 5 ಬರುತ್ತೆ ಆನ್ಸರ್. Thus at least one day has at least 5 people born on it ಅಂತ ಬರ್ಬಿಡಿ ಅಷ್ಟೇ. ಅಥವಾ 5 ಪರ್ಸನ್ born on it ಅಂತ ಬರ್ಬಿಡಿ. ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.